ಸಾಕಷ್ಟು ಸಲ ಸರ್ ನಿಮಗೆ ಒಂಥರ ಪಿನ್ ಚುಚ್ಚುತ್ತಾ ಇದ್ರು, ಅಲರ್ಟ್ ಆಗಿ ಅಂದರೆ ಸುದೀಪ್ ಸರ್ ನೀವು ಅಲ್ಲಿ ಇರಬೇಕು ಅನ್ನೋದನ್ನು ಅವರು ಕೂಡ ತೋರ್ಪಡಿಸ್ತಾ ಇದ್ರು. ಬಟ್ ಯಾಕೆ, ಎಲ್ಲಿ ಎಡುವುದ್ರಿ? ನಮಗೂ ಕೂಡ ಇವನ್ ನೀವು ಹೊರಗೆ ಬಂದಿದ್ದು ಇಷ್ಟ ಇಲ್ಲ, ನೀವು ಇರಬೇಕಿತ್ತು ಅನ್ನೋದೇ ಇವನ್ ನಮ್ಗಳ ಆಸೆ ಕೂಡ ಯಾಕೆ ಇಷ್ಟು ಬೇಗ ಹೊರಗೆ ಬಂದ್ರಿ ಅಂತ ಅನಿಸ್ತು ಅಂತ ಹೇಳಿ. ಫಸ್ಟ್ಲಿ ಐ ಥಿಂಕ್ ಸುದೀಪ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನನ್ನ ನಮ್ಮ ಸಿನಿಮಾ ಟೈಮಲ್ಲೂ ನಾನು ಏನಾದರೂ ಪ್ರಮೋಷನ್ಸು ನನ್ನ ಮುಹೂರ್ತಕ್ಕೆ ಎಲ್ಲ ಬಂದು ಕ್ಲಾಪ್ ಮಾಡಿರೋದೆಲ್ಲ ಉಂಟು. ಆ್ಯಂಡ್ CCL ಆಡಿದಾಗ ಅವ್ರ ಕ್ಯಾಪ್ಟನ್ಸಿನಲ್ಲಿ ಕ್ರಿಕೆಟ್ ಆಡಿದಾಗ ಅವರು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೋಡಿ ಬಂದಿದೆ. ಆ್ಯಂಡ್ ಎಲ್ಲ ಇದರಲ್ಲೂ ಇವಾಗ ಬಿಗ್ ಬಾಸ್ ಅಂತ ಬಂದಾಗ ಅವರು ಕ್ಲೂಕ್ಕಿಂತ ಅವರು ಡೈರೆಕ್ಟಾಗಿ ಸುಮಾರು ಸತಿ ಹೇಳ್ತಾಯಿದ್ರು, ಧರ್ಮ ಯು ನೀಡ್ ಟು, ಅದೆಲ್ಲ ಜನ ನೋಡಿದ್ದಾರೆ. ಅಂದರೆ ತುಂಬ ನನ್ನ ಮೇಲೆ ಒಂದು ಎಲ್ಲ ಕಂಟೆಸ್ಟೆಂಟ್ಸ್ ಮೇಲೂ ಅವ್ರಿಗೆ ತುಂಬ ಒಂದು ಪ್ರೀತಿ, ತುಂಬ ಒಂದು ಗೌರವ, ಅವ್ರಿಗೆ ಭೇದ ಭಾವ ಇಲ್ಲವೇ ಇಲ್ಲ. ಅವ್ರ ಮೇಲೆ ಇವ್ರ ಕೆಳಗಡೆ ಅದು ಇದು ಪ್ರತಿಯೊಬ್ಬರೂ ಅವ್ರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ರು. ಅವರು ಹೇಳಿದ್ದಾರೆ, ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ. ಸೊ ಅದರಲ್ಲಿ ನನ್ನನ್ನು ಎಲ್ಲೋ ಒಂದು ಕಡೆ ನನ್ನಲ್ಲಿ ಇನ್ನೂ ಇದೆ. ಸೊ ಕೆಲವರು ಚೆನ್ನಾಗಿ ಆಡ್ತಿದ್ದಾರೆ, ಅವಾಗ ಎಂಕರೇಜ್ ಮಾಡ್ತಿದ್ರು, ಸೂಪರಾಗಿ ಆಡ್ತಿದ್ರು, ಇನ್ನೂ ಆಡು ಅಂತ. ನನ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದ್ದು, ಎಲ್ಲೋ ಒಂದು ಕಡೆ ಒಳಗಡೆ ಇಟ್ಕೊಂಡಿದ್ಯಾ, ಅದು ಬ್ಲೂಮ್ ಆಗಬೇಕು, ಆಚೆ ಬರಬೇಕು ಅಂತ. ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಡೈರೆಕ್ಟಾಗೆ ಧರ್ಮ ಬೇಡ, ತುಂಬ ಇದಾಗಿದೆ, ICU ಅಂತ ಇದರಲ್ಲಿ ಸಿಚುವೇಷನಲ್ಲಿದೆಯಾ, ಬಟ್ ಮಾಡು, ಇನ್ನೊಂದು ಸ್ವಲ್ಪ ಆಡು, ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗು, ಇಲ್ಲ ಈ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ನಿನಗೆ, ಅದು ಡೈರೆಕ್ಟಾಗಿ ಹೇಳ್ತಾಯಿದ್ರು. ಸೊ ಅದು ಐ ಆಲ್ವೇಸ್ ರೆಸ್ಪೆಕ್ಟ್ ದಟ್. ಆಮೇಲೆ ಅವ್ರು ಹೇಳಿದ ತಕ್ಷಣ ಆ್ಯಕ್ಚುಲಿ ತುಂಬ ಚೇಂಜಸ್ ಆಯ್ತು ನನಗೆ. ಒಂದು ಲಾಸ್ಟ್ 2 ವೀಕ್ಸಿಂದ ಅಂತೂ ತುಂಬ ನಾನು ಬೇರೆ ಥರನೇ ಟಾಸ್ಕ್ಗಳಾಗಿರ್ಬೋದು, ಆಮೇಲೆ ನಾನು ನಾಮಿನೇಷನ್ ಅಂತ ಬಂದಾಗ, ಇಲ್ಲ ಮಾತಂತ ಬಂದಾಗ ಐ ಥಿಂಕ್ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೇನೆ. ಲಾಸ್ಟು ಕಳಪೆ ಅಂತ ಇದು ಬಂದಾಗ ಮಂಜಣ್ಣನೂ ಹೇಳ್ತಿದ್ರು, ಎಲ್ಲಿಟ್ಟಿದ್ದಪ್ಪ ಇಷ್ಟು ದಿನ, ಇದೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿದೆ, ಇಷ್ಟು ಚೆನ್ನಾಗಿ ರೀಸನ್ಗಳು ಕೊಟ್ಟಿದೆ ಅಂತ. ಸೊ ಎಲ್ಲೋ ಒಂದು ಕಡೆ ನಾನು ಓಪನ್ ಅಪ್ ಆಗೋಕ್ಕೆ ಟ್ರೈ ಮಾಡಿದೆ, ಅದಾಯಿತು. ಬಟ್ ನಂದು ಲಾಸ್ಟ್ ನಾಮಿನೇಷನ್ ಟೈಮಲ್ಲಿ ನಾನು ಅನುಷಾ ನಾಮಿನೇಟ್ ಆದಾಗ ಸುದೀಪ್ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ಆಡೋಕ್ಕೆ ನನಗೆ ಆಗ್ತಿಲ್ಲ, ನಾನು ಇರೋದೇ ಹಿಂಗೆ, ನಾನು ಹೊರಗಿರೋ ವ್ಯಕ್ತಿತ್ವನೇ ಒಳಗೆ ತಂದುಬಿಟ್ಟಿದ್ದೀನಿ, ನಾನು ಇರೋದೇ ಹಿಂಗೆ. ಸೊ ಅದೊಂದೆಲ್ಲೋ. ಬಟ್ ಅವರು ಆವಾಗ ಒಂದು ಕಿವಿ ಮಾತು ಹೇಳಿದ್ರು, ನಿನ್ನ ವ್ಯಕ್ತಿತ್ವನ ಬಿಟ್ಟು ಆಡು ಅಂತ ನಾನು ಹೇಳ್ತಿಲ್ಲ, ಬಟ್ ಈ ಬಿಗ್ ಬಾಸ್ ಮನೆಗೆ ಏನು ಬೇಕೋ ಅದನ್ನು ಅರ್ಥ ಮಾಡ್ಕೊಂಡು ಆಡು ಅಂತ. ಸೊ ತುಂಬ ಒಂಥರ ಒಳ್ಳೆ ಸಜೆಷನ್ಸ್ಗಳು ಕೊಡ್ತಾಯಿದ್ರು. ಆ್ಯಂಡ್ ದಟ್ ವಾಸ್ ವೆರಿ ನೈಸ್. ನನಗೆ ನಾನು ಹೇಳ್ದಂಗೆ ಲೈಕ್ ಒನ್ ವಿನ್ನರ್ ಕೈಂಡ್, ಇಲ್ಲ ಒಂದು ಟಾಪ್ 5 ಫೀಲಿಂಗೇ ನನಗೆ ಬಂದೈತೆ ನಮ್ಮ ಮನೇಲಿ ನಾನು ರಿಸೀವ್ ಮಾಡಿದ ರೀತಿ. ಆ್ಯಂಡ್ ಜನ ನನ್ನ ನೋಡ್ತಾ ಇರೋ ರೀತಿ, ಐ ಥಿಂಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.